ಅಂದೊಂದು ದಿನ ನೆನಪಿದೆಯಾ? ಪರೀಕ್ಷೆ ಬರೆಯುವಾಗ ಒಬ್ಬರನ್ನೊಬ್ಬರು ನೋಡಿ ಉತ್ತರ ಗೊತ್ತಿಲ್ಲದೆ ನುಸುನಕ್ಕಿದ್ದು ನೆನಪಿದೆಯಾ? ಕೆಲಸ ಕಾರ್ಯವಿದ್ದರೂ ಮನೆಯಲ್ಲಿ ಸುಳ್ಳು ಹೇಳಿ ಒಟ್ಟಿಗೆ ಸಮಯ ಕಳೆದಿದ್ದು ನೆನಪಿದೆಯಾ? ಇಬ್ಬರ ಕಿಸೆಯಲ್ಲಿದ್ದ ಹಣವನ್ನು ಕೂಡಿಸಿ ಬೀದಿ ಬದಿಯಲ್ಲಿ ಬಜ್ಜಿ ತಿಂದದ್ದು ನೆನಪಿದೆಯಾ? ಗುರುಗಳನ್ನು ಅಣುಕಿಸಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದು ನೆನಪಿದೆಯಾ? ಹೆಗಲ ಮೇಲೆ ಕೈ ಹಾಕಿ ಜೊತೆಗೆ ನಾ ಇರುವೆ ಎಂಬ ಭರವಸೆ ತುಂಬಿದ್ದು ನೆನಪಿದೆಯಾ? ಗೆಳೆಯ, ಒಟ್ಟಿಗೆ ಇದ್ದದ್ದು, ಓಡಾಡಿದ್ದು, ತಿಂದಿದ್ದು, ಜಗಳವಾಡಿದ್ದು, ಮುನಿಸ್ಕೊಂಡಿದ್ದು, ನಕ್ಕಿದ್ದು, ಅತ್ತಿದ್ದು, ಸೋತಾಗ ಕೈ ಹಿಡಿದಿದ್ದು, ಗೆದ್ದಾಗ ಬೆಂತಟ್ಟಿದ್ದು, ಇಷ್ಟೆಲ್ಲ ಇರಲಿ, ಗೆಳೆಯ, ನನ್ನ ನೆನಪಿದೆಯಾ? ಸೊ ಆದರ್ಶಕ್ಕೆ ಮದುವೆ ಆಗಿದೆ. ಹಾಂ. ಅಖಿಲ್ ಫಾರಿನಲ್ಲಿದ್ದಾನೆ. ಅರ್ಜುನ್ ಗೊತ್ತಿಲ್ಲ, ಟಚಲ್ಲಿಲ್ಲ. ಮೊನ್ನೆ ಅಮ್ಮ ಹೇಳ್ತಾ ಇದ್ರು ಅವರ ಸ್ಕೂಲ್ ಫ್ರೆಂಡ್ ಯಾರೋ ಟಚಲ್ಲಿಲ್ಲ ಅಂತ. ಇದು ಹಾಗೇನಾ? ಹಾಗೆ. ಅವಿನಾಶ್? ಬಾಬಿ ನಾನು ಅವಾಗವಾಗ ಮೀಮ್ ಶೇರ್ ಮಾಡ್ತಾ ಇರ್ತೀವಿ. ಮೀಮ್ಸ್ ಅಂದರೆ? ಮೀಮ್ಸ್ ಅಂದರೆ ಈ ಮೇಕಿಂಗ್ ಫನ್ ಆಫ್ ಥಿಂಗ್ಸ್ ಕೈಂಡ್ ಆಫ್ ಸ್ಟಫ್, ಈ ಟೀಸಿಂಗು, ಆ ಥರ ಏನೋ ತಪ್ಪು ಹುಡುಕಿ ಆಡ್ಕೊಳ್ಳೋದು, ಸಮಥಿಂಗ್. ಅಯ್ಯೋ, ಹಾಗೆ ಮಾಡೋದು ತಪ್ಪಲ್ವಾ? ನಮ್ಮ ಮಿಸ್ ಯಾವಾಗಲೂ ಹೇಳ್ತಾರೆ ಯಾರನ್ನು ಆಡ್ಕೋಬಾರ್ದು ಅಂತ. ನೀ ಯಾರನ್ನೂ ಆಡ್ಕೋಬೇಡ. ಭರತ್? ಬಟ್ಟ ಗೊತ್ತಿಲ್ಲ, ಟಚಲ್ಲಿಲ್ಲ. ಬಾರ್ಗೆ ಇಂಜಿನಿಯರ್. ಚಂದನ್? ಗೊತ್ತಿಲ್ಲ, ಅವನು ಟಚಲ್ಲಿಲ್ಲ. ಧರ್ಮಪ್ರಭು? ಗೊತ್ತಿಲ್ಲ. ಗೌರವ್? ಟಚಲ್ಲಿಲ್ಲ. ಗೌತಮ್? ಯಾಕೆ ಯಾರು ಟಚಲ್ಲಿಲ್ಲ? ಯಾಕೆ ಇಷ್ಟೊಂದು ಜನ ಟಚಲ್ಲಿಲ್ಲ? ಐ ಗೆಸ್ ಲೈಫ್ ಇರೋದೇ ಹಾಗೆ. ಸ್ಕೂಲ್ ಚೇಂಜ್ ಆಗುತ್ತೆ, ಕೆಲಸ ಚೇಂಜ್ ಆಗುತ್ತೆ, ಊರೇ ಚೇಂಜ್ ಆಗುತ್ತೆ, ಜನನೂ ಚೇಂಜ್ ಆಗ್ತಾರೆ. ಕೆಲವ್ರು ಇರ್ತಾರೆ, ಕೆಲವ್ರು ಹೋಗ್ತಾರೆ. ಬಟ್ ನನಗೆ ಈ ಫ್ರೆಂಡ್ಸ್ ಯಾರು ಬಿಟ್ಟು ಹೋಗೋದು ಇಷ್ಟ ಇಲ್ಲ. ಇಟ್ಸ್ ಓಕೆ, ಲೈಫ್ ಹ್ಯಾಪನ್ಸ್, ಯು ವಿಲ್ ಬಿ ಫೈನ್. ನೀನು ಅವರನ್ನು ಮಿಸ್ ಮಾಡ್ಕೋತೀಯಾ? ಮಾಡ್ಕೋತೀನಿ. ಯಾವುದಾದ್ರು ಸ್ಕೂಲ್ ಗ್ರೌಂಡ್ ಹತ್ರ ಹೋದಾಗ ಈ ಫುಟ್ಬಾಲ್ ಆಡ್ತಿರೋದು ನೋಡಿದ್ರೆ, ಯಾವಾಗನ ರೇರಾಗಿ ಸ್ಟೇಷ್ನರಿ ಸ್ಟೋರ್ಸ್ ಹತ್ರ ಹೋದಾಗ, ಯಾರ್ದನ ಕೈಯಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ನೋಡಿದಾಗ ಮಿಸ್ ಮಾಡ್ಕೋತೀನಿ. ನಾವು ಹೊಸ ಫ್ರೆಂಡ್ಸ್ ಮಾಡ್ಕೋತೀವಾ? ಓ, ಬೇಜಾನ್ ಜನ ಮಾಡ್ಕೋತೀವಿ. ಹೊಸ ಫ್ರೆಂಡ್ಸ್ ಎಲ್ಲ ಹಳೆ ಫ್ರೆಂಡ್ಸ್ ಥರನೇ ಇರ್ತಾರಾ? ಎಲ್ಲ ಬೇರೆ ಬೇರೆ. ಎಷ್ಟೊಂದು ಜನ ಫ್ಯಾಮಿಲಿ ಥರ ಜೊತೆ ಆಗ್ತಾರೆ, ಎಷ್ಟೊಂದು ಜನ ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ತಾರೆ. ಬಟ್ ಪ್ರತಿಯೊಬ್ಬರು ಮ್ಯಾಟ್ರ್ ಆಗ್ತಾರೆ. ಆ್ಯಂಡ್ 10th ಸಿಗೋ ಒಬ್ಬ ಫ್ರೆಂಡ್ ಲೈಫ್ ಲಾಂಗ್ ನಿನ್ನ ಜೊತೆ ಜರ್ನಿ ಮಾಡ್ತಾನೆ. ಮತ್ತೆ ಅವಳು ಸ್ಕೂಲ್ ಬಿಟ್ಟು ಹೋಗ್ತಾಳಾ? ಯಾರು ಹೇಳು? ನಿಂಗೆ ಗೊತ್ತು ಯಾರು ಅಂತ. ಯಾರು? ವೆಯ್ಟ್,
ಟು ಬಿ ಕಂಟಿನ್ಯೂಡ್.